ಬೆಳಗ್ಗೆ ಪುನಃ 8 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಬೆಳಗಿನ ಒಂದಷ್ಟು ಕೆಲಸಗಳನ್ನು ಮುಗಿಸೇನಿ, ಆದರೂ ಲೇಟ್ ಆಗೈತಿ ಇವತ್ತು. ಇವಾಗ ಬೆಳಗ್ಗಿನ ಒಂದಷ್ಟು ಕೆಲಸಗಳನ್ನು ಶುರುವಾಗ್ಯಾವು. ಅಂಗಳ ಬಾಕ್ಲ ಮನೆ ಕಸ ಎಲ್ಲ ಮುಗಿಸೇನಿ. ಸ್ವಲ್ಪ ಚಹಾ ಕುಡಿದ್ವಿ. ಇವಾಗ ಚಹಾ ಕುಡಿದು ಇನ್ನು ನಾಷ್ಟಕ್ಕೆ ಏನಾರು ರೆಡಿ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ. ನೀರಿಗೆ ಉರಿ ಹಾಕೇನಿ. ನೀರು ಕಾಯಕತ್ತಾವು ಜಳಕ ಮಾಡೋಕೆ. ಜಳಕ ಮಾಡ್ಬೇಕು. ಅಷ್ಟೊಳಗೆ ನಾಷ್ಟಕ್ಕೆ ರೆಡಿ ಮಾಡಿಟ್ಟು ಜಳಕಕ್ಕೆ ಹೋಗ್ಬೇಕು ಅಂದ್ಕೊಂಡಾನೆ. ಕಸ ನೆಲ ಒರೆಸೋದು ಮಾತ್ರ ಪ್ರೀತು ನಮಗೆ ಮಾಡ್ಕೋತಾರ. ಪ್ರೀತು ಟ್ಯೂಷನ್ಗೆ ಹೋಗ್ಯಾನ, ಹೀಗಾಗಿ ಸ್ವಲ್ಪ ಲೇಟ್ ಅಂದರೆ 8 ಗಂಟೆ, ಇನ್ನೊಂದು 10-15 ನಿಮಿಷಕ್ಕೆ ಬಿಡ್ತಾನೆ. ಅವಾಗ ಅವರಿಬ್ಬರು ಕಸ ಹೊಡೆದು ನೆಲ ಒರೆಸ್ಕೋತಾರೆ. ನಾನು ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡಿಟ್ಟು ತಲೆ ಒರೆಸ್ಕೊಂಡು ಜಳಕ ಮಾಡಿಬಿಟ್ಟೆ ಅಂತಂದ್ರೆ ಬಂದು ಪಟಪಟ ಅಂತೇಳಿ ನಾಷ್ಟ ಮಾಡಿಕೊಡೋಕೆ ಆಕತಿ. ಹೀಗಾಗಿ ಏನು ಮಾಡತ್ತೇನಪ್ಪ ಇವತ್ತಿನ ಸ್ಪೆಷಲ್ ನಾಷ್ಟ ಅಂತಂದ್ರೆ 2 ದೊಡ್ಡ ಸೈಜಿನ ಸೌತೆಕಾಯಿ ಸಿಕ್ಕಾವು. ಹೀಗಾಗಿ ಸೌತೆಕಾಯಿ ತಾಲಿಪಟ್ಟಿ ಮಾಡ್ಬೇಕು ಅನ್ಕೊಂಡು ಇಷ್ಟ ನೋಡ್ರಿ. ಈ ಸೈಜಿನ ದೊಡ್ಡ ಹೋಗ್ಯಾವು. ಒಂದೊಂದು ಇಂತಿಂತಾವ ನೋಡ್ರಿ. ಇವು ಹೊಲದಾಗ ಆಗತ್ತವ. ಈಗ ನಮ್ಮ ಹೊಲದಾಗ ಆಲ್ಮೋಸ್ಟ್ ಈಗ ಸೌತೆಕಾಯಿ ಆಗತ್ತವು. ತಪ್ಪಲ ಪಲ್ಯ ಅದು ಆಗತೈತಿ. ಇನ್ನು ಹೀರೆಕಾಯಿ ಸ್ಟಾರ್ಟ್ ಆಗಿಲ್ಲ. ಒಂದೇನೋ ಮೊನ್ನೆ ಸಿಕ್ಕಿತ್ತಂದು, ಯಾವಾಗ ಫಸ್ಟ್ ಆಗಿದ್ದು ಸಣ್ಣ ಕಾಯಿ. ಇನ್ನೂ ಹೀರೆಕಾಯಿ ಸ್ಟಾರ್ಟ್ ಆಗಿಲ್ಲ. 1-2 ದೊಡ್ಡವು ಆಗ್ಯಾವ. ಇಲ್ಲಾಂದ್ರೆ ಎಳೆ ಹೊರ್ಕೊಂಬಂದುಬಿಟ್ಟಿರ್ತಾರೆ ನಮ್ಮ ಮನೆಯವರು. ರೊಟ್ಟಿ ಒಳಗೆ ಚಪಾತಿ ಒಳಗೆ ತಿನ್ನಕ್ಕೆ ಅಥವಾ ಪಸರಿ ಮಾಡೋಕೆ ಈ ರೀತಿ ಏನಾರ ಮಾಡೋಕ್ಕಂಥೇಳಿ ಎಳೆವ ತೊಗೊಂಬಂದುಬಿಟ್ಟಿರ್ತಾರೆ. ಅದರ 2 ಗೊತ್ತಾಗ್ಲಾರ್ದ ಉಳ್ತಿದ್ದು ದೊಡ್ಡ ಆಗ್ಯಾವು. ತಿನ್ನಕ್ಕೆ ಮನಸ್ಸು ಬರಂಗಿಲ್ಲ, ಪಲ್ಯನೂ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅದು. ಹೀಗಾಗಿ ತಾಲಿಪಟ್ಟಿ ಮಾಡಿಬಿಟ್ಟಿದ್ರೆ ಮಸ್ತ್ ಆಕವು. ಇನ್ನೇನು ಸೌತೆಕಾಯಿ ತಾಲಿಪಟ್ಟಿ ಮಾಡ್ತಾನೆ ನೋಡ್ರಿ ಇವತ್ತು. ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈಗ ಸೌತೆಕಾಯಿನ ಸ್ವಲ್ಪ ತೆರೆದು ಬಿಡ್ತಾನೆ. ತೆರೆದು ತಾಲಿಪಟ್ಟಿಗೆ ರೆಡಿ ಮಾಡ್ಕೊತಾನೆ. ತಾಲಿಪಟ್ಟಿಗೆ ಸೌತೆಕಾಯಿನ ತೆರೆದಿದ್ದಾತು. ಈಗ ನೆಕ್ಸ್ಟ್ ಇದಕ್ಕೆ ಹಾಕುವಂಥ ಹಿಟ್ಟುಗಳನ್ನೆಲ್ಲನೂ ಹಾಕಾತಾನೆ. ಇದಕ್ಕೆ ಯಾವ ಹಿಟ್ಟು ಹಾಕಿದ್ರೂ ಬರ್ತೈತಿ. ಬರೀ ಗೋಧಿ ಹಿಟ್ಟು ಹಾಕಿದ್ರೂ ನಡಿತೈತಿ. ಇಲ್ಲ ಸ್ವಲ್ಪ ಹಸಿ ಕಡಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಉದ್ದಿನ ಹಿಟ್ಟು ಹಾಕಿದ್ರೂ ಬರ್ತೈತಿ. ಆಮೇಲೆ ಇವು 3ನೂ ಕೂಡಿಸಿ ಹಿಟ್ಟು ಗಿರಣಿಗೆ ಹಾಕಿಸಿ ಒಮ್ಕೆ ಡೈರೆಕ್ಟಾಗಿ ಹಾಕಕ್ಕೆ ಬರ್ತೈತಿ. ಇಲ್ಲ ಸ್ವಲ್ಪ ಅಕ್ಕಿ ಹಿಟ್ಟಿದ್ರೂ ಹಾಕಕ್ಕೆ ಬರ್ತೈತಿ. ಹಿಂಗೆ ನಾನೀಗ ಸ್ವಲ್ಪ ಉದ್ದಿನ ಹಿಟ್ಟು ಹಾಕಿದೆ, ಸ್ವಲ್ಪ ಹಸಿ ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಾಡಾಕತ್ತ ನೋಡ್ರಿ. ಹಾಕಿ ಇದನ್ನು ಚಲೋತ್ನಾಗ ಎಲ್ಲ ಇನ್ನೂ ಇದಕ್ಕೆ ಬರೀ ಸೌತೆಕಾಯಿ ಒಂದ ತೆರೆದಾನೆ. ಇನ್ನೂ ಇದಕ್ಕೆ ಉಳ್ಳಾಗಡ್ಡಿ ಅದು ಏನೂ ಹಾಕಿಲ್ಲ. ಈಗ ಇದಕ್ಕೆ 3 ಥರದ ಹಿಟ್ಟಂತೂ ಹಾಕಿದ್ನಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಖಾರ, ಹಸಿ ಖಾರ ಹಾಕ್ಬೇಕು. ಹಸಿ ಖಾರ ಹಾಕಿದ್ರೆ ಮಸ್ತ್ ಆಕತಿ. ಇಲ್ಲಾಂದ್ರೆ ಸ್ವಲ್ಪ ಮಸಾಲೆ ಖಾರ ಹಾಕಬೇಕು. ಹಂಗೆ ಸಾದಾ ಕೊಟ್ಟು ಖಾರ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಇವು. ಹಸಿ ಖಾರಕ್ಕಂತೂ ನಾವು ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಈ ಥರ ಎಲ್ಲನೂ ಹಾಕಿ ರುಬ್ಬಿರ್ತೇವಲ್ಲ. ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದೆ ಹಸಿ ಖಾರ. ಹಿಂಗಾಗಿ ಅದರ ಫ್ಲೇವರ್ ಎಲ್ಲ ಅದ್ರಾಗ ಇರ್ತೈತೆ. ಬೆಳ್ಳುಳ್ಳಿದು, ಜೀರಿಗೆದು, ಕರಿಬೇವು, ಕೊತ್ತಂಬರಿದು ಎಲ್ಲನೂ ಎಕ್ಸ್ಟ್ರಾ ಏನು ಹಾಕ್ಬೇಕು ಅನ್ನೋವಂಥದ್ದು ಆಗಂಗಿಲ್ಲ. ಈಗಂತೂ ಹಸಿ ಖಾರ ಹಾಕಿದೆ, ಉಪ್ಪು ಹಾಕಿದ್ದೆ. ಆಮೇಲೆ ಇದನ್ನು ಉಳ್ಳಾಗಡ್ಡಿ ಹೆಚ್ಚು ಹಾಕಿದ್ದೆ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಚಲೋತ್ನಂಗೆ ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾದಿ ಬಿಡ್ಬೇಕು. ತಾಲಿಪಟ್ಟಿ ಹಿಟ್ಟು ನಾದ್ಕೊತೇವಲ್ಲ ಹಂಗೆ ಚಲೋತ್ನಂಗೆ ಇದನ್ನು ನಾದಿ ಬಿಡ್ತಾನೆ. ಫ್ರೆಂಡ್ಸ್, ಇದೇನೋ ತಾಲಿಪಟ್ಟಿ ಹಿಟ್ಟನ್ನು ನಾದಿದ್ನೆಲ್ಲ. ನಾದಿಟ್ಟು ಮುಗಿದಿಂದ ತಲೆ ಬಾಚ್ಕೊಂಡು ಜಳಕ ಮಾಡಿದೆ. ಪೂಜೆ ಏನು ಮಾಡಿಲ್ಲ, ಪೂಜೆ ಪ್ರೀತು ಮಾಡ್ತಾನಂತ. ಹೀಗಾಗಿ ನಾವು ಮಾಡ್ತಾನೆ ತೋರಿ ಮಮ್ಮಿ ನೀವು ನಾಷ್ಟ ರೆಡಿ ಮಾಡಿರಿ ಅಂತ ಹೇಳ. ಹೀಗಾಗಿ ಪಟಪಟ ಅಂತೇಳಿ ನಾಷ್ಟ ರೆಡಿ ಮಾಡಿಬಿಡ್ತಾನೆ. ಆದ್ರೆ ಸೌತೆಕಾಯಿ ತಾಲಿಪಟ್ಟಿ ಅಲ್ಲ, ಸೌತೆಕಾಯಿನ ತೆರೆದು ಹಾಕೇನಿ. ಎಲ್ಲದು ಒಂಥರ ಮೆತ್ತಗಾಗೈತೆ ಏನೋ ಹಿಟ್ಟು ಅಂದ್ರೆ ಸ್ವಲ್ಪ ಅದು ನೀರು ಬಿಡ್ತಿರ್ತೈತಿ. ಹೀಗಾಗಿ ಜಾಸ್ತಿ ಹೊತ್ತು ಬಿಡಬಾರ್ದು. ಅದನ್ನು ನೋಡ್ತಾನೆ. ಸ್ವಲ್ಪ ನೀರು ಬಿಟ್ರೆ ಅದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕಿ ನಾದಿ ಆಮೇಲೆ ತಾಲಿಪಟ್ಟಿ ಮಾಡೋಕೆ ಶುರು ಮಾಡ್ತಾನೆ. ಈ ಟೈಪ್ ಆಗೈತೆ ನೋಡ್ರಿ. ನೋಡ್ತಾನೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದಿ. ಬಿಸಿಲು ನೋಡಿ ನಾನು ಅದಕ್ಕೆ ಅವಾಗ ಪೂಜೆ ಹೇಳಿ ಮಾಡಕ್ಕೆ ಬಂದೆ. ಜಳಕ ಮಾಡಿ
ಹಾರ್ಟ್ ಬ್ರೇಕ್ ಆಗುವಂಗೆ ಮೊದಲನೇ ತಾಲಿಪಟ್ಟಿನ ಬ್ರೇಕ್ ಆಗಿಬಿಡುತ್ತೆ ನೋಡ್ರಿ. ಇಷ್ಟೊಂದು ಮಸ್ತ್ ಕಾಣಕತ್ತಲ್ಲ ತಾಲಿಪಟ್ಟಿ. ನನಗೇನಾಗಿ ಇವ್ರು ಆಗ್ತದೆ ಅದನ್ನು ನೋಡಿ. ಅದೇನೋ ಸ್ವಲ್ಪ ಮೆತ್ತಗಾಗೈತಲ್ಲ ಅದಕ್ಕೆ ಹಂಗೆ ಅನ್ಸಾಕತ್ತೈತಿ. ನೋಡ್ತೀನಿ ಇನ್ನು ಒಂದು ಅಥವಾ ಎರಡು ಮಾಡಿ ಸರಿ ಅನಿಸಿದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ಸ್ವಲ್ಪ ಹಿಟ್ಟು ಹಾಕಿ ಗಟ್ಟಿ ಮಾಡಿಕೊಂಡ್ರೆ ಮಾಡ್ತಾನೆ. ಒಂದನೇದಷ್ಟು ಹರಿತು ತಾಲಿಪಟ್ಟಿ, ಎರಡನೇದು ಮೂರನೇದು ಚಲೋ ಬರಾತು ನೋಡ್ರಿ. ತಾಲಿಪಟ್ಟಿ ಇನ್ನೇನು ಸ್ವಲ್ಪ ಮಿದುವಾಗಿತ್ತಲ್ಲ, ಹಿಂಗಾಗಿ ಒಂದಕ್ಕೆ ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡಿಬಿಟ್ಟೆ ನಾನು. ಅದಕ್ಕೆ ಸ್ವಲ್ಪ ಜಾಸ್ತಿ ಅದು ಹರಿದು ಬಿಡ್ತು ಮಾಡೋಪ್ಲೇನ. ಎರಡನೇದು ಮೂರನೇದು ಆಮೇಲೆ ಎರಡನೇದು ಮೂರನೇದು ಅಷ್ಟೇ ಅಂತಲ್ಲ, ಆಮೇಲೆಲ್ಲ ತಾಲಿಪಟ್ಟಿನೂ ಚಲೋನ ಬಂದವು. ನಾ ತಾಲಿಪಟ್ಟಿ ಮಾಡಿಕೊಟ್ಟಂಗೆ ನಮ್ಮ ಮನೆಯವರು ನಮ್ಮ ನವಿ ಇಬ್ಬರು ತಿನ್ನಾಕತ್ತಾರ. ಪ್ರೀತೂನು ಇನ್ನು ಹಾಕಿಸ್ಕೊಂಡು ಹೋಗ್ತಾರ. ಇವರಿಬ್ಬರದು ಸ್ವಲ್ಪ ಅರ್ಜೆಂಟ್, ಹಿಂಗಾಗಿ ಅಂದ್ರೆ ಹೊಲಕ್ಕದು ಹೋಗಿರ್ತಾರಲ್ಲ, ಹಿಂಗಾಗಿ ಇವ್ರಿಗೆ ಫಸ್ಟ್ ಹಾಕಿಕೊಟ್ಬಿಟ್ರೆ ತಿಂದು ಹೋಗ್ತಾರ ಅಂತೇಳಿ ಇವ್ರಿಗೆ ಮೊದ್ಲೇಗೆ ಹಾಕಿಕೊಟ್ಟೆ. ಇವಾಗ ಇನ್ನೂ ಮಾಡೋದೈತ್ರಿ, ಇನ್ನೂ ಮಾಡೋದು ಮುಗಿಸ್ಕೊಂಡು ಆಮೇಲೆ ಇದನ್ನು ಮಾಡ್ಬೇಕು. ಇನ್ನೂ ಒಂದಷ್ಟು ಕೆಲಸಗಳದಾವು. ಇದೊಂದು ತಾಲಿಪಟ್ಟಿ ಮಾಡೋದೈತಿ. ನೋಡ್ತಾನೆ ಇವತ್ತಿನ ಕೆಲಸ ಎಲ್ಲೆಲ್ಲಿಗೆ ಬಂದು ಹತ್ತತಿ ಅಂತೇಳಿ. ಹಾಗೆ ಇವತ್ತಿನ ವಿಡಿಯೋದಾಗ ನೋಡ್ಕೊತಾ ಹೋಗೋಣಂತ. ಟೇಸ್ಟಾಗ್ಯಾವ ಪ್ರೀತು? ಸೌತೆಕಾಯಿ ತಾಲಿಪಟ್ಟಿ ಪ್ರೀತುಗೆ ತಾಲಿಪಟ್ಟಿ ಹಾಕಿಕೊಟ್ಟೆ. ಅದಾಗಿಂದ ನೆಕ್ಸ್ಟ್ ನಮ್ಮ ಮನೆಯವರು ನಮ್ಮ ನವಿ ಇಬ್ಬರು ಕೂಡಿ ಹೊಲಕ್ಕೆ ಎಣ್ಣೆ ಹೊಡ್ಯಕ್ಕೆ ಹೋದ್ರೆ ಔಷಧ ಸಿಂಪಡಣೆ ಮಾಡಕ್ಕೆ. ಎಣ್ಣೆ ಹೊಡ್ಯಾಕಂದ್ರೆ ನಮ್ಮ ಹಳ್ಳಿ ಭಾಷೆದೊಳಗೆ ಔಷಧ ಸಿಂಪಡಣೆ ಮಾಡಕ್ಕೆ ಹೋದ್ರೆ ನೋಡ್ರಿ. ನಾಷ್ಟಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ತಾಲಿಪಟ್ಟಿ ಆಮೇಲೆ ಮಿಜ್ಗಾರ ಮೊಸರು ಕಾಂಬಿನೇಷನ್ ಇನ್ನೇನು ಮಸ್ತ್ ಇದ್ರದು. ಸಾಫ್ಟಾಗ ತಾಲಿಪಟ್ಟಿ ಮಾತ್ರ. ಸೌತೆಕಾಯಿ ತಾಲಿಪಟ್ಟಿ ಆರೋಗ್ಯಕ್ಕೆ ಭಾಳ ಒಳ್ಳೇದಿದೆ. ಇನ್ನೇನು ಎಷ್ಟು ಮೊಸರು ಬೇಕಾ, ಆಮೇಲೆ ಇದು ಬೇಕಾ, ಖಾರ ಬೇಕಾ ಅಂತೇನಿಲ್ಲ, ಹಂಗೆ ಮಸ್ತ್ ಆಕವು. ಒಂಥರ
ಸಾಫ್ಟ್ ಹೋಳಿಗೆ ತಿನ್ನಂಗೆ ಆಗ್ತದೆ. ಅಷ್ಟೊಂದು ಮೆತ್ತಗಾಗ್ಯಾವ, ಅಷ್ಟೊಂದು ಮಸ್ತ್ ಟೇಸ್ಟ್ ಆಗ್ಯಾವ. ನಾಷ್ಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಅಂತ. ಬರೀ ಎಲ್ಲರೂ ನಾಷ್ಟ ಮಾಡ್ರಂತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.